ಸ್ನೇಹಿತರೆ ನಮಸ್ಕಾರ. SRBU ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ HSR ಪ್ಲೇಟ್ ಬಗ್ಗೆ ಮಾಹಿತಿನ ತಿಳಿಸಲಿಕ್ಕೆ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಹಾಗಿದ್ರೆ ಸ್ನೇಹಿತರೆ ನೀವು ನಮ್ಮ SRBU ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ನಾವು ಹಾಕೋ ಪ್ರತಿ ಒಂದು ವಿಡಿಯೋನ ಆಗುತ್ತೆ ಈ ರೀತಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಹೊಸ ಹೊಸ ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ಕನ್ನಡದಲ್ಲಿ ತಿಳಿಯುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. HSRP ಪ್ಲೇಟ್ ಅಂದರೆ ಏನು? ಹಳೆಯ ವಾಹನಕ್ಕೆ ಹೊಸ ಪ್ಲೇಟ್ ಹಾಕಿಸ್ತಿದ್ರೆ ದಂಡ ಎಷ್ಟು ಬೀಳುತ್ತೆ? ನಂತರ ಏನಿದು HSRP ನಂಬರ್ ಪ್ಲೇಟ್? HSRP ನಂಬರ್ ಪ್ಲೇಟ್ ಲಾಭ ಏನು? ವಾಹನ ಪತ್ತೆಗೆ HSRP ಬ್ರಹ್ಮಾಸ್ತ್ರವೇನು? HSRP ಪ್ಲೇಟ್ ಬದಲಾವಣೆ ಮಾಡದಿದ್ದರೆ ಎಷ್ಟು ದಂಡ ಬೀಳುತ್ತೆ? ಸೊ ಇದ್ರ ಎಲ್ಲದರ ಬಗ್ಗೆ ನಿಮಗೆ ಪ್ರಶ್ನೆಯಾಗಿ ಉಳಿದಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗಲಿದೆ. ಸ್ನೇಹಿತರೆ HSRP ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ವಿತ್ ಕಲರ್ ಸ್ಟಿಕ್ಕರಲ್ಲಿ ಬರುತ್ತೆ. ಸ್ನೇಹಿತರೆ HSRP ಪ್ಲೇಟ್ ಅಂದರೆ ಏನು? ಹಳೆಯ ವಾಹನಕ್ಕೆ ಹೊಸ ಪ್ಲೇಟ್ ಹಾಕಿಸದಿದ್ದರೆ ದಂಡ ಬೀಳುತ್ತೆ. ಓಕೆ, ನಿಮ್ಮ ಬಳಿ ಇರುವ ವಾಹನದ ನಂಬರ್ ಪ್ಲೇಟ್ ಯಾವುದು? ಸ್ಟಿಕ್ಕರ್ ರೀತಿಯ ನಂಬರ್ ಪ್ಲೇಟ್ ಹಾಕಿಸಿದ್ದಾರೆ, ಹಾಗಾದರೆ ಇದನ್ನು ಬದಲಾಯಿಸಬೇಕಾಗುತ್ತದೆ. HSRP ನಂಬರ್ ಪ್ಲೇಟ್ ಹಾಕಬೇಕಾಗುತ್ತದೆ. ದೇಶಾದ್ಯಂತ ಈ ರೀತಿಯ ನಂಬರ್ ಪ್ಲೇಟ್ ಅಳವಡಿಕೆ ಚಾಲನೆ ಸಿಕ್ಕಿದೆ. ಹಾಗಿದ್ರೆ ಈ HSRP ನಂಬರ್ ಪ್ಲೇಟ್ ಅಂದರೆ ಏನು? ಇದರಿಂದ ಪ್ರಯೋಜನ ಏನು? ಸ್ಟಿಕ್ಕರ್ಗೂ ಹೊಸ ಪ್ಲೇಟ್ಗೂ ಇರುವ ವ್ಯತ್ಯಾಸ ಏನು? HSRP ನಂಬರ್ ಪ್ಲೇಟ್ ಹಾಕಲಿಲ್ಲ ಅಂದರೆ ಪೊಲೀಸರು ದಂಡ ಹಾಕ್ತಾರಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಮೊದಲನೇಗೆ HSRP ಅಂದರೆ ಏನು? HSRP ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್. ಇದು ಏನಕ್ಕಾಗಿ ಬರುತ್ತೆ ಅಂದರೆ ನಿಮ್ಮ ಬೈಕ್ಗೆ ಈ ರೀತಿ ತೋರಿಸ್ತಾ ಇದೆಯಲ್ಲ, ಈ ರೀತಿ HSRP ಪ್ಲೇಟ್ ನಂಬರ್ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಈ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ನ ಅಳವಡಿಕೆಯಿಂದ ನಿಮಗೆ ಏನೇನು ಲಾಭ ಆಗುತ್ತೆ, ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅದರ ಬಗ್ಗೆ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಇದು ಅಲ್ಯೂಮಿನಿಯಂ ಲೋಹದಿಂದ ತಯಾರಿಸಿದ ಪ್ಲೇಟ್. ಈಗಾಗಲೇ ಹೊಸ ವಾಹನಗಳಲ್ಲಿ ಈ ರೀತಿಯ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಅಳವಡಿಕೆ ಆಗ್ತಾ ಇದೆ. ಈ ಪ್ಲೇಟ್ಗಳಲ್ಲಿ ಇಂಗ್ಲಿಷ್ ಅಕ್ಷರಗಳು ಹಾಗೂ ನಂಬರ್ಗಳು ಉಬ್ಬಿಕೊಂಡಿರುವ ರೀತಿ ಅಚ್ಚಾಗಿರುತ್ತೆ. ಈ ಪ್ಲೇಟ್ ಅಳವಡಿಸುವಾಗ 2 ಲಾಕ್ ಪಿನ್ಗಳನ್ನು ಹಾಕುತ್ತಾರೆ. ಪೇಪರ್ಗಳ ಸ್ಟ್ಯಾಪ್ಲರ್ ಪಿನ್ ಮಾಡುವಾಗ ಪಂಚ್ ಮಾಡುವ ರೀತಿ ಈ ಪ್ಲೇಟನ್ನು ವಾಹನಕ್ಕೆ ಅಂಟಿಸುತ್ತಾರೆ. ಜೊತೆಯಲ್ಲಿ ನಂಬರ್ ಮೇಲ್ಭಾಗದ ಎಡಬದಿಯಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರದ ಮುದ್ರೆ ಕಾಣಬಹುದು. 20 ಮಿಲಿಮೀಟರ್ ಉದ್ದ ಅಗಲ ಈ ಮುದ್ರೆಯನ್ನು ಕ್ರೋಮಿಯಂ ಲೋಹ ಬಳಸಿ ಇದನ್ನು ತಯಾರಿಸುತ್ತಾರೆ. ಈ ಪ್ಲೇಟ್ ನೋಡುವುದಕ್ಕೂ ಆಕರ್ಷಕವಾಗಿಯೇ ಕಾಣುತ್ತದೆ. ನಂತರ HSRP ನಂಬರ್ ಪ್ಲೇಟ್ನ ಲಾಭವೇನು? ಹಾಗಿದ್ರೆ ಇದೆಲ್ಲ ಆಯಿತು. HSRP ಪ್ಲೇಟ್ನ ಲಾಭ ಏನು? ನಾವು ಹಾಕ್ಕೊಂಡಿದ್ದೀವಿ, ಹಳೆಯ ನಂಬರ್ ಪ್ಲೇಟ್ ಕೂಡ ಇತ್ತು, ನಾವು ಐಡೆಂಟಿಫೈ ಮಾಡ್ತಿದ್ವಿ. ಸೊ ಇದು ಹೊಸದಾಗಿ ನಾವೇನಾದರೂ HSRP ಪ್ಲೇಟ್ನ ಹಾಕ್ಕೊಂಡಿದ್ರೆ ಇದರಿಂದ ನಮಗೆ ಆಗುವಂಥ ಲಾಭವೇನು ಅಂತ ನೀವು ಕೇಳ್ಬೋದು. ಓಕೆ, HSRP ನಂಬರ್ ಪ್ಲೇಟ್ನಲ್ಲಿ ನಿಮ್ಮ ಕಾರಿನ ಅಥವಾ ನಿಮ್ಮ ದ್ವಿಚಕ್ರ ವಾಹನದ ಸಂಪೂರ್ಣ ಮಾಹಿತಿ ಅದರಲ್ಲಿ ಇರುತ್ತದೆ. ನೋಡಿ, ನಿಮ್ಮ HSRP ಪ್ಲೇಟ್ನ ಏನಾದರೂ ನೀವು ಅಳವಡಿಕೆ ಮಾಡಿಕೊಂಡಿದ್ರೆ ನಿಮ್ಮ ಕಾರಿನ ಅಥವಾ ನಿಮ್ಮ ದ್ವಿಚಕ್ರ ವಾಹನದ ಸಂಪೂರ್ಣ ಮಾಹಿತಿ ಅದರಲ್ಲಿ ಪ್ಲೇಟ್ನಲ್ಲಿ ಇರುತ್ತೆ. HSRP ಪ್ಲೇಟ್ನಲ್ಲಿ ನಿಮ್ಮ ವಾಹನದ ಎಂಜಿನ್ ಸಂಖ್ಯೆ, ಚೆಸ್ಸಿ ಸಂಖ್ಯೆ ಸೇರಿದಂತೆ ಹಲವು ಮಾಹಿತಿಗಳು ಅದರಲ್ಲಿ ಇರುತ್ತವೆ. ಈ ಎಲ್ಲ ಮಾಹಿತಿಗಳು ಕೇಂದ್ರೀಯ ಡೇಟಾಬೇಸ್ನಲ್ಲಿ ಸಂಗ್ರಹವಾಗಿರುತ್ತದೆ. ಒಂದು ವೇಳೆ ನಿಮ್ಮ ವಾಹನ ಕಳುವಾಗಿದ್ದರೆ ಈ ಮಾಹಿತಿಯನ್ನು ಬಳಸಿಕೊಂಡು ಬೇಗ ಹುಡುಕಬಹುದು. ನಿಮ್ಮ ವಾಹನಕ್ಕೆ ಹಾಕಿರುವ ನಂಬರ್ ಪ್ಲೇಟ್ನನ್ನು ಅನಧಿಕೃತವಾಗಿ ಬದಲಾವಣೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಕಳ್ಳರ ಕೈಗೆ ಸಿಕ್ಕರೆ ಕೂಡಲೇ ತೆಗೆದುಹಾಕೋಕ್ಕೆ ಸಾಧ್ಯವಿಲ್ಲ. ಇನ್ನು ಪ್ಲೇಟ್ನಲ್ಲಿರುವ ಮಾಹಿತಿಯನ್ನು ತಿದ್ದಲು ಕೂಡ ಸಾಧ್ಯವಿಲ್ಲ. ಒಂದು ವೇಳೆ ವಾಹನದ ಬದಲು ಕೇವಲ ಪ್ಲೇಟ್ ಕಳ್ಳತನ ಮಾಡಿದರೆ ಅದನ್ನು ಮರುಬಳಕೆ ಮಾಡಿದ್ದಕ್ಕೂ ಸಾಧ್ಯವಿಲ್ಲ. ಯಾವುದೇ ರೀತಿ ನಮ್ಮ ನಂಬರ್ ಪ್ಲೇಟನ್ನು ಕಳುವಾಗಿದ್ದರೂ ಕೂಡ ಅದನ್ನು ಮರುಬಳಕೆ ಕೂಡ ಸಾಧ್ಯವಿಲ್ಲ. ನಿಮ್ಮ ವಾಹನವನ್ನು ಕಳ್ಳತನ ಮಾಡಿ ಅದರ ನಂಬರ್ ಪ್ಲೇಟ್ ತೆಗೆದು ಹಾಕಿ ಭಯೋತ್ಪಾದನೆ ಸೇರಿದಂತೆ ಅಪರಾಧ ಕೃತ್ಯಗಳಿಗೆ ಬಳಸಿಕೊಳ್ಳುವುದಕ್ಕೂ HSRP ಪ್ಲೇಟ್ ಮೂಲಕ ತಡೆಗಟ್ಟಬಹುದು. ವಾಹನಗಳ ಸುರಕ್ಷತೆಯ ಜೊತೆಯಲ್ಲಿ ರಾಷ್ಟ್ರೀಯ ಭದ್ರತೆಯೂ ಕೂಡ ಈ ಪ್ಲೇಟ್ ಸಹಕಾರಿಯಾಗಲಿದೆ. ನಂತರ HSRP ಪತ್ತೆಗೆ ಯಾವ ರೀತಿ ಬ್ರಹ್ಮಾಸ್ತ್ರನ ಯೂಸ್ ಮಾಡ್ತಾರೆ ಅಂದರೆ ಯಾವ ರೀತಿ ಯೂಸ್ ಆಗುತ್ತೆ? ಒಂದು ವೇಳೆ ನಿಮ್ಮ ವಾಹನ ಕಳವಾಗಿದ್ದರೆ ನೀವು ಏನು ಮಾಡ್ತೀರಿ? ಕೂಡಲೇ ಪೊಲೀಸರಿಗೆ ದೂರು ಕೊಡ್ತೀರಿ. ಆಗ ಪೊಲೀಸರು RTO ನೆರವಿನಿಂದ ಮಾಹಿತಿ ಸಂಗ್ರಹ ಮಾಡುತ್ತಾರೆ. ಒಂದು ವೇಳೆ ನಿಮ್ಮ ವಾಹನಕ್ಕೆ HSRP ನಂಬರ್ ಪ್ಲೇಟ್ ಇದ್ದರೆ ಅದರ ಮಾಹಿತಿ ವಾಹನದ ತಂತ್ರಾಂಶದಲ್ಲಿ ಇರುತ್ತದೆ. ಈ ವೇಳೆ ಅಧಿಕೃತ ಅಲ್ಲದ ವಾಹನ ರಸ್ತೆಯಲ್ಲಿ ಓಡಾಡಿದರೆ ಸುಲಭವಾಗಿ ಪತ್ತೆ ಹಚ್ಚಬಹುದು. ಇನ್ನು
ನೀವು ನಿಮ್ಮ ಹಳೆಯ ವಾಹನಕ್ಕೂ ಆದಷ್ಟು ಬೇಗ HSRP ನಂಬರ್ ಪ್ಲೇಟ್ ಕೂಡ ಅಳವಡಿಸಬೇಕಾಗುತ್ತದೆ. ಇಲ್ಲವಾದರೆ ನಿಮ್ಮ ವಾಹನವನ್ನು ಮಾರಾಟ ಮಾಡಿದ ಸಂದರ್ಭದಲ್ಲಿ ಮಾಲೀಕತ್ವದ ಬದಲಾವಣೆ ಸಾಧ್ಯವಾಗುವುದಿಲ್ಲ, ವಿಳಾಸ ಬದಲಾಯಿಸೋಕೆ ಸಾಧ್ಯವಿಲ್ಲ, ನಕಲಿ RC ಕೂಡ ಸಿಗುವುದಿಲ್ಲ, ವಿಮೆ ಅಪ್ಡೇಟ್ ಮಾಡೋದಕ್ಕೂ ಆಗಲ್ಲ, ವಾಹನ ಸಾಮರ್ಥ್ಯ ಅನುಮೋದನೆ ಕೂಡ ಸಿಗಲ್ಲ. HSRP ಪ್ಲೇಟ್ ಬದಲಾವಣೆ ಮಾಡದಿದ್ದರೆ ಎಷ್ಟು ದಂಡ ಬೀಳುತ್ತೆ? ಒಂದು ವೇಳೆ ನೀವು HSRP ಇನ್ನೂ ಕೂಡ ನೀವು ಅಳವಡಿಸಿಕೊಂಡಿಲ್ಲ ಅಂದರೆ ನಿಮಗೆ ಯಾವ ರೀತಿ ದಂಡ ಬೀಳುತ್ತೆ, ಹೇಗೆ ಬೀಳುತ್ತೆ ಅದರ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವು ನಿಮ್ಮ ಕಾರ್ ಅಥವಾ ಬೈಕ್ಗಳನ್ನು 2019 ಏಪ್ರಿಲ್ 1 ನಂತರ ಖರೀದಿ ಮಾಡಿದರೆ ಅದಕ್ಕೆ ಸಹಜವಾಗಿಯೇ HSRP ನಂಬರ್ ಪ್ಲೇಟ್ ಇರುತ್ತೆ. ಅದಕ್ಕಿಂತ ಮುಂಚಿನ ವಾಹನಗಳಿಗೆ ಅಂದರೆ HSRP ಪ್ಲೇಟ್ ಇರಲಿಲ್ಲ. ಹೀಗಾಗಿ ನಿಮ್ಮದು ಹಳೆಯ ವಾಹನವಾಗಿದ್ದರೆ ಅದಕ್ಕೆ ಇನ್ನೂ HSRP ನಂಬರ್ ಪ್ಲೇಟ್ ಹಾಕಿಲ್ಲ ಅನ್ನೋದಾದರೆ ಕೂಡಲೇ ಹಾಕಿಸಿಕೊಳ್ಳಿ. ಈಗಾಗಲೇ ದೇಶದ 18 ರಾಜ್ಯಗಳು HSRP ಕಡ್ಡಾಯ ಮಾಡಿವೆ. ಕರ್ನಾಟಕದಲ್ಲೂ ಕೂಡ ಕಳೆದ ಆಗಸ್ಟ್ 18ರಿಂದ HSRP ಕಡ್ಡಾಯ ಆಗಿದೆ. ಮುಂದಿನ ನವೆಂಬರ್ 17ರವರೆಗೆ ಸಾರಿಗೆ ಇಲಾಖೆ HSRP ನಂಬರ್ ಪ್ಲೇಟ್ ಹಾಕಿಸಿಕೊಳ್ಳೋದಕ್ಕೆ ಅವಕಾಶ ನೀಡಿದೆ. ಅಷ್ಟರೊಳಗೆ ನಿಮ್ಮ ವಾಹನಕ್ಕೆ ಹಳೆಯ ಪ್ಲೇಟ್ ಬದಲಾವಣೆ ಮಾಡಿಕೊಂಡು ಹೊಸ HSRP ಪ್ಲೇಟ್ನ ಅಳವಡಿಸಿಕೊಳ್ಳಿ. ನಂತರ ಕನಿಷ್ಠ 500 ರೂಪಾಯಿಯಿಂದ 1000 ತನಕ ನಿಮಗೆ ದಂಡ ವಿಧಿಸಲಾಗುತ್ತದೆ. ಹಾಗಾದರೆ ಇನ್ನೂ ಕೂಡ ನೀವು HSRP ಪ್ಲೇಟ್ನ ಅಳವಡಿಸಿಕೊಂಡಿಲ್ಲ ಅಂದರೆ ಈ ದಂಡನ ನೀವು ಕೊಡಬೇಕಾಗಿಲ್ಲ, HSRP ಪ್ಲೇಟ್ನ ಹಾಕೊಂಡಿದ್ರೆ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ HSRP ಪ್ಲೇಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಬುಕ್ಕಿಂಗ್ ಮಾಡಬೇಕಂತ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.